Hello students, hello everyone, welcome to my channel and this is Kiran Potina. Hope everyone are super fine and awesome. I think exam fever started regarding KCET, but don't worry guys, I am there for you. I will provide all the information regards KCET and I will clarify all your doubts regarding any concept of first year and second PC concepts. So please encourage me by subscribing my channel and definitely I will provide all the videos for KCET maths. Thank you. Now let us start with vectors chapter. So vectors alli 2021 ಇಂದ 23 ತನಕ ಕ್ವೆಶ್ಚನ್ಸ್ ಮಾಡಿದ್ದೀನಿ. ಬಟ್ ವೆಕ್ಟರ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎವ್ರಿ ಇಯರ್ ಮಿನಿಮಮ್ 3 ಕ್ವೆಶ್ಚನ್ಸ್ ಮಿನಿಮಮ್ 3 ಕ್ವೆಶ್ಚನ್ಸ್ ಅಂತೂ ಬರುತ್ತೆ. ಅಂದರೆ ಮ್ಯಾಕ್ಸಿಮಮ್ ಕೆಲವೊಂದ್ಸಲ 4 ಕ್ವೆಶ್ಚನ್ಸ್ ಬರ್ಬೋದು, ಕೆಲವೊಂದ್ಸಲ 5 ಕ್ವೆಶ್ಚನ್ಸ್ ಕೂಡ ಬರ್ಬೋದು, ಬಟ್ ಮಿನಿಮಮ್ 3 ಕ್ವೆಶ್ಚನ್ಸ್ ಅಂತೂ ಬರುತ್ತೆ. ಸೊ ಅದಕ್ಕೆ ಈ ವೆಕ್ಟರ್ಸ್ ಅಂತ ಟಾಪಿಕ್ KCET ಅಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಇಯರ್ 2021. ದೇ ಆರ್ ಆಸ್ಕಿಂಗ್ ಏರಿಯಾ ಆಫ್ ದಿ ಕ್ವಾಡ್ರಿಲೇಟರಲ್ ABCD ವೇರ್ ABCD ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದೇ ಒಂದು ಕ್ವಾಡ್ರಿಲೇಟರಲ್ ಅಂತ ಅನ್ಕೊಳ್ಳಿ. ಓಕೆ, ಈ ತರ ABCD ಕೊಟ್ಟಿದ್ದಾರೆ. ನೌ ವಿ ನೀಡ್ ಟು ಫೈಂಡ್ ಏರಿಯಾ ಆಫ್ ದಿಸ್. ಸೊ ಏರಿಯಾ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ನಾವೀಗ ಏರಿಯಾ ಆಫ್ ಕ್ವಾಡ್ರಿಲೇಟರಲ್ ಏನು ಯೂಸ್ ಮಾಡ್ಬೇಕಂದ್ರೆ ಈ ಡಯಾಗ್ನಲ್ಸ್ ನ ಯೂಸ್ ಮಾಡಬೇಕು. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಆಫ್ AC ಬಾರ್ ಕ್ರಾಸ್ BD ಬಾರ್ ಆಗುತ್ತೆ. ಓಕೆ, ಆಫ್ ಮ್ಯಾಗ್ನಿಟ್ಯೂಡ್ ಆಫ್ AC ಬಾರ್ ಕ್ರಾಸ್ BD ಬಾರ್. ಸೊ ಫಸ್ಟ್ AC ಬಾರ್ ಫೈಂಡ್ ಔಟ್ ಮಾಡೋದು. AC ಬಾರ್ ಅಂದ್ರೆ OC ಮೈನಸ್ OA. ಓಕೆ, ಅಂದ್ರೆ C ಪಾಯಿಂಟ್ ಮೈನಸ್ A ಪಾಯಿಂಟ್. ಓಕೆ, 4 ಮೈನಸ್ 0 ಕರೆಸ್ಪಾಂಡಿಂಗ್ 4 ಮೈನಸ್ 0 4. ಸೊ 4 I ಕ್ಯಾಪ್. ನೆಕ್ಸ್ಟ್ 5 ಮೈನಸ್ 4 J ಕ್ಯಾಪ್. 0 ಮೈನಸ್ 1 ಮೈನಸ್ K ಕ್ಯಾಪ್. ಇದು AC. ಸಿಮಿಲರ್ಲಿ ಈಗ ನೆಕ್ಸ್ಟ್ BD ಬಾರ್. BD ಬಾರ್ ಅಂದ್ರೆ OD ಬಾರ್ ಮೈನಸ್ OA ಬಾರ್. ಅಂದ್ರೆ ಈ ಪಾಯಿಂಟ್ಸ್ ಇಂದ ನಾವು ಪೊಸಿಷನ್ ವೆಕ್ಟರ್ಸ್ ಬರೀಬಹುದು. ಈಗ OA, OB, OC, OD ಅಂತ. ಈಗ BD ಬಾರ್ ಅಂದ್ರೆ OD ಮೈನಸ್ OB. ಅಂದ್ರೆ ಫಸ್ಟ್ 2 ಮೈನಸ್ 2 0 I ಕ್ಯಾಪ್. ನೆಕ್ಸ್ಟ್ 6 ಮೈನಸ್ 3 3 I ಕ್ಯಾಪ್. 3 J ಕ್ಯಾಪ್. 2 ಮೈನಸ್ ಆಫ್ ಮೈನಸ್ 1 ಪ್ಲಸ್ 1 ಅಲ್ವಾ. ಸೊ ಇದು 3 K ಕ್ಯಾಪ್ ಆಗುತ್ತೆ. ಓಕೆ, ನೌ ಆಫ್ಟರ್ ಗೆಟಿಂಗ್ AC ಅಂಡ್ BD ವಿ ನೀಡ್ ಟು ಫೈಂಡ್ ಕ್ರಾಸ್ ಪ್ರಾಡಕ್ಟ್. AC ಬಾರ್ ಕ್ರಾಸ್ BD ಬಾರ್. ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಡೆಟ್ I ಕ್ಯಾಪ್, J ಕ್ಯಾಪ್, K ಕ್ಯಾಪ್. ಫಸ್ಟ್ AC ಬಾರ್ ಕಾಂಪೊನೆಂಟ್ಸ್ 4 1 ಮೈನಸ್ 1. ನೆಕ್ಸ್ಟ್ 0 3 3. ಈಗ I ಕ್ಯಾಪ್ ಇಂಟು ಡೆಟ್ ಗೊತ್ತಲ್ಲ, I ಕ್ಯಾಪ್ ಇಂಟು ದಿಸ್ 3 ಮೈನಸ್ ಆಫ್ ಮೈನಸ್ 3 ಪ್ಲಸ್ 3 ಮೈನಸ್ J ಕ್ಯಾಪ್ ಇಂಟು 4 3s are 12 minus 0 plus K cap into 4 3s are 12 again minus 0. So iದೇನಾಗುತ್ತೆ 6 I cap minus 12 J cap plus 12 K cap. So after getting AC bar cross BD bar, now finally area formula. Area is equal to half magnitude of AC bar cross BD bar. Okay, so which is equal to half magnitude of this under square root of 6 square 36 plus 144 plus 144. So which is 1 by 2 into square root of 144 plus 144 288 plus 36 4. Okay, square root of 324. Okay, we know that square root of 324 is 18. 18 by 2 is equal to 9 square units. Okay, this is 9 square units. Okay, so ಈ ವೆಕ್ಟರ್ಸ್ ಇಂದ ಕ್ವೆಶ್ಚನ್ಸ್ ಆಸ್ ಐ ಸೆಡ್ ಎವ್ರಿ ಇಯರ್ ಮಿನಿಮಮ್ 3 4 5 ಅಷ್ಟು ಕ್ವೆಶ್ಚನ್ಸ್ ಆದ್ರೂ ಬರುತ್ತೆ. ಸೊ ಬಟ್ ತುಂಬಾ ಡಿಫಿಕಲ್ಟ್ ಅಂತೂ ಇರಲ್ಲ. ಸೊ ಜನರಲ್ ಬೇಸಿಕ್ ಫಾರ್ಮುಲಾಸ್ ಸ್ವಲ್ಪ ಸಿನಾಪ್ಸಿಸ್ ಜಾಸ್ತಿ ಓದ್ಕೊಂಡಿದ್ರೆ ಸಾಕಾಗುತ್ತೆ. ಓಕೆ, a vector A bar makes equal angles on the coordinate axis. Then the projection of vector B bar on A bar. Okay, projection of vector B bar on A bar ಅಂದ್ರೆ B bar dot A bar by magnitude of A bar. ಫಾರ್ಮುಲಾ ಗೊತ್ತಿದೆಯಲ್ಲ, B bar on A bar ಅಂದ್ರೆ B bar dot A bar by magnitude of A bar. ಬಟ್ B bar ಕೊಟ್ಟಿದ್ದಾರೆ, A bar ಜನರಲ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಬಟ್ ಆ A bar ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಹೇಗೆ? ಅವ್ರು ಕೊಟ್ಟಿರೋ ಕಂಡೀಷನ್ ಏನದು? ವೆಕ್ಟರ್ A bar makes equal acute angles on the coordinate axis. Okay, equal angles ಅಂದ್ರೆ L equal to M equal to N equal to cos alpha ಅಂತ ಕನ್ಸಿಡರ್ ಮಾಡಿದ್ರೆ ಈಕ್ವಲ್ ಆಂಗಲ್ಸ್ ಅಲ್ಲ. ಸೊ ಅಕಾರ್ಡಿಂಗ್ ಟು ದಟ್ L ಸ್ಕ್ವೇರ್ ಪ್ಲಸ್ M ಸ್ಕ್ವೇರ್ ಪ್ಲಸ್ N ಸ್ಕ್ವೇರ್ ಈಕ್ವಲ್ ಟು 1. ಅವಾಗ ಏನಾಗುತ್ತೆ? cos ಸ್ಕ್ವೇರ್ ಆಲ್ಫಾ ಪ್ಲಸ್ cos ಸ್ಕ್ವೇರ್ ಆಲ್ಫಾ ಪ್ಲಸ್ cos ಸ್ಕ್ವೇರ್ ಆಲ್ಫಾ
3 cos square alpha equal to 1, cos alpha is equal to 1/√3. ಅವಾಗ a bar ಏನಾಗುತ್ತೆ 1/√3 into I cap plus j cap plus k cap. Equal angles 1/√3 I cap plus 1/√3 j cap plus 1/√3 k cap. ಅದು a bar ಆಗುತ್ತೆ. ಈಗ ಪ್ರೊಜೆಕ್ಷನ್ ಆಫ್ b bar on a bar ಅಂದ್ರೆ b bar dot a bar by magnitude of a bar. ಸೊ b bar ಅಂದ್ರೆ ಕೊಟ್ಟಿದ್ದಾರೆ 5 I cap plus 7 j cap minus k cap dot a bar ಅಂದ್ರೆ I cap plus j cap plus k cap by √3. ಇದು a bar ಇದೆ. ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ a bar. ಮ್ಯಾಗ್ನಿಟ್ಯೂಡ್ ಆಫ್ a bar ಅಂದ್ರೆ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ್ ಮ್ಯಾಗ್ನಿಟ್ಯೂಡ್. ಓಕೆ, a bar ಮ್ಯಾಗ್ನಿಟ್ಯೂಡ್. ಸೊ ನ್ಯೂಮರೇಟರ್ ಏನಾಗುತ್ತೆ 5 ಇಂಟು ಡಾಟ್ ಪ್ರಾಡಕ್ಟ್ ಅಲ್ಲ ಸ್ಕೇಲಾರ್ಸ್ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಫಸ್ಟ್ 5 ಇಂಟು 1 5 ಪ್ಲಸ್ 7 ಇಂಟು 1 7 ಮೈನಸ್ 1 ಇಂಟು 1 ಮೈನಸ್ 1 ಡಿವೈಡೆಡ್ ಬೈ ಇದು √3 ಡಿವೈಡೆಡ್ ಬೈ 1/√3 ಹೋಲ್ ಸ್ಕ್ವೇರ್ ಅಂದ್ರೆ 1/3 ಪ್ಲಸ್ 1/3 ಪ್ಲಸ್ 1/3 ಅಂದರೆ 3/3. ಇದ್ರ ವ್ಯಾಲ್ಯೂ 1. ಸೊ ರಿಮೈನಿಂಗ್ ಫೈನಲಿ 5 ಪ್ಲಸ್ 7 12 12 ಮೈನಸ್ 1 11/√3 ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ. ಓಕೆ, ಇದು ಈ ಎರಡು ಕ್ವಶನ್ಸ್ ಕೂಡ 2021 ಇಂದಾನೆ. ನೆಕ್ಸ್ಟ್ ನೋಡಿ, ಇನ್ನೂ ಎರಡು ಕ್ವಶನ್ಸ್ ಇದೆ 2021 ಇಂದ. ಅಬ್ಸರ್ವ್ ಮಾಡಿ, ಈ ಎರಡು ಕೂಡ 2021 ಅಲ್ಲೇ. ಓಕೆ, ದಿ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ದಿ ವೆಕ್ಟಾರ್ಸ್ ದಿಸ್ ಅಂಡ್ ದಿಸ್. ಓಕೆ, ಪ್ಯಾರಲೋಗ್ರಾಮ್ ಗೊತ್ತಿದೆಲ್ಲ. ಓಕೆ, ಇದೊಂದು ಡಯಾಗ್ನಲ್, ಇದೊಂದು ಡಯಾಗ್ನಲ್. ಲೆಟ್ ಇಟ್ ಬಿ D1 ಅಂಡ್ ದಿಸ್ ಈಸ್ D2. ಇದು D1 ಇದು D2 ಅಂತ ಅನ್ಕೊಳ್ಳಿ. ಓಕೆ, ದಿ ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್, ಈ ಸೈಡ್ಸ್ a bar b bar ಅಂತ ಅನ್ಕೊಂಡಿದ್ರೆ ಕ್ವಶನ್ ನೋಡಿ. ಡಯಾಗ್ನಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ದಿಸ್ ಅಂಡ್ ದಿಸ್. ಅಂದ್ರೆ ಫಸ್ಟ್ ಒನ್ ನಾನು D1 bar ಅಂತ ಅನ್ಕೊಂತೀನಿ. ಅದು 3 I cap plus 6 j cap minus 2 k cap. D2 bar ಸೆಕೆಂಡ್ ಡಯಾಗ್ನಲ್ minus I cap minus 2 j cap minus 8 k cap. ಸೊ ಅವ್ರು ಕೊಟ್ಟಿರೋ ವೆಕ್ಟಾರ್ಸ್ನ ನಾನು 2 ಡಯಾಗ್ನಲ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಅವ್ರೇನು ಕೇಳ್ತಿದ್ದಾರೆ, ದಿ ಲೆಂತ್ ಆಫ್ ದಿ ಶಾರ್ಟರ್ ಸೈಡ್ ಆಫ್ ಎ ಪ್ಯಾರಲೋಗ್ರಾಮ್. ಶಾರ್ಟರ್ ಸೈಡ್ ಅಂದ್ರೆ ಈ ಸೈಡ್ ಆಗುತ್ತೆ, ಈ ಸೈಡ್ ಆಗುತ್ತೆ. ಓಕೆ, ಸೊ ಲೆಟ್ ಇಟ್ ಬಿ. ನಾವು ಮ್ಯಾಗ್ನಿಟ್ಯೂಡ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಇದು ಶಾರ್ಟರ್ ಲೆಂತ್, ಇದು ಶಾರ್ಟರ್ ಲೆಂತ್ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕು. ಅದ್ರ ಮ್ಯಾಗ್ನಿಟ್ಯೂಡ್ ಕೂಡ ಐಡೆಂಟಿಫೈ ಮಾಡಬೇಕು. ಬಟ್ ಈ ಪರ್ಟಿಕ್ಯುಲರ್ ಕ್ವೆಶನ್ ಆಪ್ಷನ್ಸ್ ರಾಂಗ್ ಕೊಟ್ಟಿದ್ದಾರೆ. ಅಂದ್ರೆ KCT 2021 ನಲ್ಲಿ ಈ ಕ್ವೆಶನ್ ಗ್ರೇಸ್ ಕ್ವೆಶನ್ಗೆ ಕೊಟ್ಟಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಆನ್ಸರ್ ಆಪ್ಷನ್ ಅಲ್ಲಿ ಇಲ್ಲ. ಸೊ ಲೆಟ್ ಅಸ್ ಫೈಂಡ್ ವಾಟ್ ವಿಲ್ ಬಿ ದ ಶಾರ್ಟೆಸ್ಟ್ ಸೈಡ್ ಅಂತ. ಓಕೆ, ಸೊ ಫಸ್ಟ್ a bar ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ a bar is equal to D1 bar plus D2 bar by 2. ಇದು ಫಾರ್ಮುಲಾ. ಓಕೆ, ಸೊ ಫಸ್ಟ್ D1 plus D2 ಅಂದ್ರೆ 3 minus 1 2 I cap 6 minus 2 4 j cap minus 2 minus 8 minus 10 k cap divided by 2. ಸೊ ಈಗ ವೆಕ್ಟರ್ ಏನಾಗುತ್ತೆ, ಡಿವೈಡೆಡ್ ಬೈ 2 ಮಾಡಿದ್ರೆ I cap plus 2 j cap minus 5 k cap. ಇದು a bar. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ b bar ಫೈಂಡ್ ಔಟ್ ಮಾಡೋಣ. ಹೌ ಟು ಫೈಂಡ್ b bar is D1 bar minus D2 bar by 2. ಈಗ ಮೈನಸ್ 3 minus of minus 4 I cap 6 minus of minus 8 j cap minus 2 minus 8 ಅಂದ್ರೆ ಪ್ಲಸ್ 6 ಆಗುತ್ತೆ. ಓಕೆ, ಇದು 6 k cap ಡಿವೈಡೆಡ್ ಬೈ 2 ಮಾಡಿದ್ರೆ 2 I cap plus 4 j cap plus 3 k cap. ಸೊ ಈ ತರ a bar ಬಂದಿದೆ, b bar ಬಂದಿದೆ. ಸೊ ಈ a bar b bar ಅಲ್ಲಿ ಯಾವುದು ಶಾರ್ಟರ್ ಸೈಡ್ ಅಂದ್ರೆ ಲೆಂತ್ ಫೈಂಡ್ ಔಟ್ ಮಾಡಬೇಕು, ವೆಕ್ಟಾರ್ ಇಂದ ಗೊತ್ತಾಗಲ್ಲ. ಸೊ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ a bar ಫೈಂಡ್ ಔಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 1 plus 4 plus 25. ಓಕೆ, ಸ್ಕ್ವೇರ್ ರೂಟ್ ಆಫ್ 1 plus 4 5 5 plus 25 ರೂಟ್ 30. ಇನ್ನೊಂದು ಈಗ ಮ್ಯಾಗ್ನಿಟ್ಯೂಡ್ ಆಫ್ b bar ಫೈಂಡ್ ಔಟ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ 4 plus 16 plus 9. ಸೊ 4 plus 16 ಅಂದ್ರೆ 20 20 plus 9 is ರೂಟ್ 29. ಸೊ ರೂಟ್ 29 ಅನ್ನೋದು ಶಾರ್ಟರ್ ಸೈಡ್. ಓಕೆ, ಬಟ್ ಆ ರೂಟ್ 29 ಅನ್ನೋದು ಆಪ್ಷನಲ್ ಕೊಟ್ಟಿಲ್ಲ, ಅದಕ್ಕಾಗಿ ಅವಾಗ ಗ್ರೇಸ್. ಬಟ್ ಆಕ್ಚುಲಿ ಈ ಕ್ವೆಶನ್ ಪ್ರಕಾರ ಆನ್ಸರ್ ಏನಾಗುತ್ತೆ, ಶಾರ್ಟರ್ ಸೈಡ್ ರೂಟ್ 29 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 4 ಅಂದ್ರೆ 2021 ನಲ್ಲಿ a bar dot b bar equal to 0 ಅಂದ್ರೆ ಎರಡು ಪರ್ಪೆಂಡಿಕ್ಯುಲರ್ ಅಂಡ್ a bar plus b bar makes an angle 60 degrees with a bar. a bar plus b bar a bar ಜೊತೆ 60 ಡಿಗ್ರೀಸ್ ಅಂತ. ಓಕೆ, ಅಂದ್ರೆ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಥೀಟಾ ಇಸ್ ಆಂಗಲ್ ಬಿಟ್ವೀನ್ a bar ಅಂಡ್ b bar. ಥೀಟಾ ಅನ್ನೋದು ಆಂಗಲ್ ಬಿಟ್ವೀನ್ a bar ಅಂಡ್ b bar ಅಂದ್ರೆ ಫಾರ್ಮುಲಾ ಏನು,
cos theta is equal to a bar dot b bar by magnitude of a bar magnitude of b bar. Okay, angle theta ಆಗಿದ್ರೆ cos theta. Between a bar and b bar ಅಂದ್ರೆ ಆ ಎರಡು ಡಾಟ್ ಪ್ರಾಡಕ್ಟ್ ಬೈ ಎರಡು ಮ್ಯಾಗ್ನಿಟ್ಯೂಡ್. ಸೊ ಸಿಮಿಲರ್ಲಿ ಆಂಗಲ್ 60 ಕೊಟ್ಟಿದ್ದಾರೆ ಅಂದ್ರೆ cos 60 is equal to, ಅರ್ಥ ಆಗ್ತಿದೆ, cos 60 equal to angle between ಯಾವುದು a bar and b bar ಆಗಿದ್ರೆ a bar dot b bar, ಬಟ್ ಈ angle between a bar plus b bar dot a bar between these two, ಅದಕ್ಕೆ ಎರಡು ಡಾಟ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಎರಡು ಮ್ಯಾಗ್ನಿಟ್ಯೂಡ್ಸ್, magnitude of a bar plus b bar again magnitude of a bar. ಸೊ cos 60 ವ್ಯಾಲ್ಯೂ ಎಷ್ಟು 1/2. ಈಗ ಇದು ಮಲ್ಟಿಪ್ಲೈ ಮಾಡಿದ್ರೆ a bar dot a bar ಏನಾಗುತ್ತೆ magnitude of a bar square ಪ್ಲಸ್ b bar dot a bar ಅಂದ್ರೆ ಎಷ್ಟು 0. ಓಕೆ, ಇದು 0 ಡಿವೈಡೆಡ್ ಬೈ magnitude of a bar plus b bar into magnitude of a bar. ನೆಕ್ಸ್ಟ್ ಇದು 1/2 ಈಕ್ವಲ್ ಟು ಇದು magnitude of a bar square by magnitude of a bar plus b bar into magnitude of a bar. ಇದು ಸ್ಕ್ವೇರ್, ಇದು ಕ್ಯಾನ್ಸಲ್. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ magnitude of a bar plus b bar equal to 2 magnitude of a bar. ಓಕೆ, ಸೊ ಈಗ ಲೈಕ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಇದಕ್ಕೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸೊ ಫಸ್ಟ್ ಇದು magnitude of a bar square ಪ್ಲಸ್ magnitude of b bar square ಪ್ಲಸ್ 2a bar dot b bar ಈಕ್ವಲ್ ಟು ಇದು 2 ಸ್ಕ್ವೇರ್ ಅಂದ್ರೆ 4 magnitude of a bar square. ಸೊ ಇದ್ರ ವ್ಯಾಲ್ಯೂ ಎಷ್ಟು 0 ಅಲ್ವಾ, ಸ್ಟಾರ್ಟಿಂಗ್ ಕೊಟ್ಟಿದ್ರು ಡಾಟ್ ಪ್ರಾಡಕ್ಟ್ ಈಕ್ವಲ್ ಟು 0 ಅಂತ. ಸೊ ರಿಮೈನಿಂಗ್ ಏನಿರುತ್ತೆ magnitude of a bar square ಪ್ಲಸ್ magnitude of b bar square ಈಕ್ವಲ್ ಟು 4 magnitude of a bar square. ಈ ಪ್ಲಸ್ magnitude of a bar square ರೈಟ್ ಸೈಡ್ ಹೋಗಿದ್ರೆ ಮೈನಸ್ ಆಗುತ್ತೆ. magnitude of b bar square is equal to 4 magnitude of a bar square minus magnitude of a bar square. So magnitude of b bar square is equal to 4 minus 1 3 magnitude of a bar square. Okay, so ಈಗ ಸ್ಕ್ವೇರ್ ಕೂಡ ಆ ಕಡೆ ಕಳಿಸಿದ್ರೆ magnitude of b bar is equal to √3 magnitude of a bar. Okay, so option D √3 magnitude of a bar equal to b bar. Okay, ಅವ್ರು ಕೊಟ್ಟಿರೋ ಕಂಡೀಷನ್ಸ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಈಗ 2022 ಇನ್ನೊಂದು ಕ್ವಶನ್ ಇದೆ ಗೈಸ್. ನಾನು 4 ಕ್ವಶನ್ಸ್ ಅಂತ ಅನ್ಕೊಂಡಿದ್ದೀನಿ, ಬಟ್ 2021 5 ಕ್ವಶನ್ಸ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಇಂಪಾರ್ಟೆಂಟ್ ಈ ವೆಕ್ಟರ್ಸ್ ಚಾಪ್ಟರ್ ಅಂತ. ಇಫ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ವಿತ್ a bar and b bar ಆಸ್ 2 adjacent sides, ಓಕೆ, ಇದು 2 adjacent sides ಅಂತ ಅನ್ಕೊಳ್ಳಿ. ಇದು a bar and this is b bar. Area of parallelogram with 2 adjacent sides is 15 square units. Then area of parallelogram having 3a bar plus 2b bar and a bar plus 3b bar as 2 adjacent sides. ಅಂದ್ರೆ ಇದು 3a bar plus 2b bar. ಓಕೆ, ಈ adjacent side, ಈ adjacent side ಎಷ್ಟು a bar plus 3b bar. ಓಕೆ, 2 adjacent sides ಕೊಟ್ಟಿದ್ದಾರೆ. ಅದರ ಏರಿಯಾ ಆಫ್ ಪ್ಯಾರಲೋಗ್ರಾಮ್ 15 ಆಗಿದ್ರೆ, ಓಕೆ, ಅಂದ್ರೆ ಸ್ಟಾರ್ಟಿಂಗ್ ಕೊಟ್ಟಿದ್ದೇನೆಂದ್ರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ 15 ಅಂದ್ರೆ a bar and b bar 15 ಆಗಿದ್ರೆ ಇದ್ರದ್ದು ಎಷ್ಟಾಗುತ್ತೆ. ಓಕೆ, ಅಂದ್ರೆ ಅವ್ರು ಕೊಟ್ಟಿರೋ ಫಸ್ಟ್ ಲೈನ್ ಪ್ರಕಾರ ಏರಿಯಾ ಆಫ್ ಪ್ಯಾರಲೋಗ್ರಾಮ್ magnitude of a bar cross b bar is given 15. ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಫಾರ್ಮುಲಾ ಇದು, magnitude of a bar cross b bar ಅದು ಅವ್ರು 15 ಅಂತ ಕೊಟ್ಟಿದ್ದಾರೆ. ಈಗ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಹ್ಯಾವಿಂಗ್ ದೀಸ್ 2 ಸೈಡ್ಸ್, ಅದೇ ಈ ಸೈಡ್ಸ್ ಇದ್ರೆ ಎಷ್ಟು. ಓಕೆ, ಅಂದ್ರೆ ಇದು a bar ಇದು b bar ಅಂದ್ರೆ ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ 3a bar ಪ್ಲಸ್ 2b bar ಕ್ರಾಸ್ ಇದು a bar ಪ್ಲಸ್ 3b bar. ಸೊ ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ, ಸೊ ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು. 3a bar ಕ್ರಾಸ್ a bar ಪ್ಲಸ್ ಈಗ 3a bar ಕ್ರಾಸ್ 3b bar ಅಂದ್ರೆ 3a bar ಇಂದ ಇದಕ್ಕೂ ಮತ್ತೆ ಇದಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಪ್ಲಸ್ ಈಗ 2b bar ಇಂದ ಇದಕ್ಕೂ 2b bar ಕ್ರಾಸ್ a bar ಪ್ಲಸ್ ಈಗ 2b bar ಕ್ರಾಸ್ 3b bar. ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಸೇಮ್ ವೆಕ್ಟಾರ್ಸ್ ಇದ್ರೆ ಅದರ ವ್ಯಾಲ್ಯೂ 0. ಅದೇ ಡಾಟ್ ಪ್ರಾಡಕ್ಟ್ ಅಲ್ಲಿ ಸೇಮ್ ವೆಕ್ಟಾರ್ಸ್ ಇದ್ರೆ ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಒಂದು ಎಕ್ಸಾಂಪಲ್, a bar ಡಾಟ್ a bar ಇದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a bar ಸ್ಕ್ವೇರ್. ಅದೇ a bar ಕ್ರಾಸ್ a bar ಇದ್ರೆ ಅದ್ರ ವ್ಯಾಲ್ಯೂ 0, ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಫಸ್ಟ್ a bar ಕ್ರಾಸ್ b bar a bar ಇದೆಲ್ಲ ಅದ್ರ ವ್ಯಾಲ್ಯೂ 0 ಪ್ಲಸ್ ಇದು 3 3s 9 a bar ಕ್ರಾಸ್ b bar ಪ್ಲಸ್ ಇದರಲ್ಲಿ 2b bar ಕ್ರಾಸ್ a bar ಪ್ಲಸ್ ಇದು b bar ಕ್ರಾಸ್ b bar ಬರ್ತಿದೆಲ್ಲ ಅದರ ವ್ಯಾಲ್ಯೂ ಕೂಡ 0. ಈ ರಿಮೈನಿಂಗ್ ಏನು 9. ಓಕೆ, 9 a bar ಕ್ರಾಸ್ b bar ಪ್ಲಸ್ 2b bar ಕ್ರಾಸ್ a bar ಇದೆ. a bar ಕ್ರಾಸ್ b bar b bar ಕ್ರಾಸ್ a bar ಆ್ಯಡ್ ಮಾಡೋಕ್ಕೆ ಬರಲ್ಲ.
ಅದಕ್ಕೆ ಇದೇನು ಮಾಡ್ತೀವಿ, ಡೈರೆಕ್ಷನ್ ಇದು ಚೇಂಜ್ ಮಾಡ್ತೀವಿ. ಎ ಬಾರ್ ಬಿ ಬಾರ್ ಕ್ರಾಸ್ ಎ ಬಾರ್ನ ಎ ಬಾರ್ ಕ್ರಾಸ್ ಬಿ ಬಾರ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ. ಮೈನಸ್ 2 ಎ ಬಾರ್ ಕ್ರಾಸ್ ಬಿ ಬಾರ್. ಈಗ 9 ಮೈನಸ್ 2 ಎಷ್ಟು 7 ಎ ಬಾರ್ ಕ್ರಾಸ್ ಬಿ ಬಾರ್. ಓಕೆ, ಸೊ 7 ಇಂಟು ಈಗ ಎ ಬಾರ್ ಕ್ರಾಸ್ ಬಿ ಬಾರ್ ಎಷ್ಟು ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ 15 ಅಂತ. ಸೊ 7 ಇಂಟು 15 105 ಯೂನಿಟ್ಸ್. ಓಕೆ, ಸೊ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 6 ನೋಡಿ, ಇದು ಅರ್ಥ ಆಗಿದೆ ಅಲ್ಲ. ಫಸ್ಟ್ ಏರಿಯಾ ಆಫ್ ಪ್ಯಾರಲಗ್ರಾಮ್ ಎ ಬಾರ್ ಅಂಡ್ ಬಿ ಬಾರ್ ಎಡ್ಜಸೆಂಟ್ ಸೈಡ್ಸ್ ಆಗಿದ್ರೆ 15 ಕೊಟ್ಟಿದ್ದಾರೆ. ಅದೇ ತರ 3a ಬಾರ್ ಪ್ಲಸ್ 2b ಬಾರ್ ಎ ಬಾರ್ ಪ್ಲಸ್ 3b ಬಾರ್ ಈ ಎರಡು ಎಡ್ಜಸೆಂಟ್ ಸೈಡ್ಸ್ ಆಗಿದ್ರೆ ಎಷ್ಟು ಅಂತ ಕೇಳಿದ್ರು. ಓಕೆ, ಅದ್ರ ಪ್ರಕಾರ ಈ ತರ. ನೆಕ್ಸ್ಟ್ ಕ್ವೆಶನ್, ಇಫ್ ಎ ಬಾರ್ ಈಕ್ವಲ್ ಟು 2 ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಈಕ್ವಲ್ ಟು 3 ಅಂಡ್ ದಿ ಆಂಗಲ್ ಬಿಟ್ವೀನ್ ಎ ಬಾರ್ ಅಂಡ್ ಬಿ ಬಾರ್ ಇಸ್ 120, ದೆನ್ ಲೆಂತ್ ಆಫ್ ದಿ ವೆಕ್ಟಾರ್ ದಿಸ್ ಒನ್. ಇದ್ರ ಲೆಂತ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕೊಟ್ಟಿದ್ದಾರೆ, ಬಿ ಬಾರ್ ಕೊಟ್ಟಿದ್ದಾರೆ, ಅದರ ಮಧ್ಯದಲ್ಲಿ ಆಂಗಲ್ ಬಿಟ್ವೀನ್ ದೆಮ್ ಆಲ್ಸೋ ದೇ ಗಿವೆನ್ 120 ಡಿಗ್ರೀಸ್. ಓಕೆ, ಈಗ ಫಸ್ಟ್ ಅವ್ರು ಕೊಟ್ಟರು ಕಂಡೀಷನ್ ಏನಂದರೆ 1/2 ಎ ಬಾರ್ ಮೈನಸ್ 1/3 ಬಿ ಬಾರ್ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು. ಅಂದರೆ ಇದು ಎ ಇದು ಬಿ ಅಂತ ಅನ್ಕೊಂಡಿದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್, ಅಂದರೆ 1/2 ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ 1/3 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಹೋಲ್ ಸ್ಕ್ವೇರ್ ಮೈನಸ್ 2ab 2 ಇಂಟು 1/2 ಎ ಬಾರ್ ಇಂಟು 1/3 ಬಿ ಬಾರ್ ಇಷ್ಟು ಫೈಂಡ್ ಔಟ್ ಮಾಡಬೇಕು. ಸೊ 1/2 ಅಂದರೆ ಇದು 1/4 ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಪ್ಲಸ್ 1/3 ಹೋಲ್ ಸ್ಕ್ವೇರ್ 1/9 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್. ಓಕೆ, ಇ ಟು ಕ್ಯಾನ್ಸಲ್ ಮೈನಸ್ 1/3 ಎ ಬಾರ್ ಡಾಟ್ ಬಿ ಬಾರ್ ಬಂದಿದೆ. ಓಕೆ, ಸೊ ಈಗ 1/4 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕೊಟ್ಟಿದ್ದಾರೆ 2 ಅಂದರೆ 2 ಸ್ಕ್ವೇರ್ ಪ್ಲಸ್ ಇದು 1/9 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕೊಟ್ಟಿದ್ದಾರೆ 3 ಅಂದರೆ ಇದು 3 ಸ್ಕ್ವೇರ್ ಮೈನಸ್ 1/3 ಇಂಟು ಜನರಲಿ ಎ ಬಾರ್ ಡಾಟ್ ಬಿ ಬಾರ್ ಫಾರ್ಮುಲಾ ಏನು. ಓಕೆ, ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಸೊ ಅದೇ ಥರ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಕಾಸ್ ಥೀಟಾ ಇಷ್ಟು 120 ಡಿಗ್ರೀಸ್ ಕೊಟ್ಟಿದ್ದಾರೆ. ಓಕೆ, ಸೊ 2 ಸ್ಕ್ವೇರ್ ಅಂದರೆ 4 ಕ್ಯಾನ್ಸಲ್ 9 ಕ್ಯಾನ್ಸಲ್ ಅಂದರೆ 1 ಪ್ಲಸ್ 1 ಮೈನಸ್ 1/3 ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ 2 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ 3 ಕಾಸ್ 120. ಕಾಸ್ 120 ಡಿಗ್ರೀಸ್ನ ನಾವು ಕಾಸ್ 90 ಪ್ಲಸ್ 30 ಥರ ಬರಿಬೋದು. ಕಾಸ್ 90 ಪ್ಲಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಕಾಸ್ ನೆಗೆಟಿವ್ ಮೈನಸ್ ಕಾಸ್ 30. ಓಕೆ, ಕಾಸ್ ಅಲ್ಲ ಸೈನ್, ಯಾಕಂದರೆ 90 ಇದ್ರೆ ಕಾಸ್ ಏನಾಗುತ್ತೆ ಇದು ಮೈನಸ್ ಸೈನ್ 30. ಮೈನಸ್ ಸೈನ್ 30 ಅಂದರೆ ಇದ್ರ ವ್ಯಾಲ್ಯೂ ಮೈನಸ್ 1/2 ಅಂದರೆ 1 ಪ್ಲಸ್ 1 2 ಮೈನಸ್ ಇಂಟು ಮೈನಸ್ ಪ್ಲಸ್ ಈ 3 ಕ್ಯಾನ್ಸಲ್ ಈ 2 ಕ್ಯಾನ್ಸಲ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಅಂದರೆ ಇದ್ರ ವ್ಯಾಲ್ಯೂ 3. ಆಪ್ಷನ್ ಸಿ. ಓಕೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಗಿವೆನ್, ಬಿ ಬಾರ್ ಗಿವೆನ್, ಆಂಗಲ್ ಬಿಟ್ವೀನ್ ಎ ಬಾರ್ ಆ್ಯಂಡ್ ಬಿ ಬಾರ್ ಇಸ್ 120 ಡಿಗ್ರೀಸ್. ಸೊ ಇದ್ರ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕೊಟ್ಟಿದ್ದಾರೆ, ಬಿ ಬಾರ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಪ್ಲಸ್ 1 2 ಮೈನಸ್ 1/3 ಎ ಬಾರ್ ಡಾಟ್ ಬಿ ಬಾರ್. ಅದರ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಕಾಸ್ 120. ಕಾಸ್ 120 ವ್ಯಾಲ್ಯೂ ಮೈನಸ್ 1/2 2 3 ಕ್ಯಾನ್ಸಲ್ ಪ್ಲಸ್ 1 ಬರುತ್ತೆ, ಆನ್ಸರ್ 3. ಓಕೆ ಗೈಸ್, ಈ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ವೀಡಿಯೋಸ್ ನೋಡ್ತೀನಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು 100 ವ್ಯೂಸ್ ನೋಡಿದರೆ ಅದರಲ್ಲಿ 60% ಯಾರು ನೋಡ್ತಿದ್ದಾರೆ ಅಂದರೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನೋಡ್ತಿದ್ದಾರೆ. ಸೊ ದಯವಿಟ್ಟು ನಿಮಗೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೂಡ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಆ್ಯಂಡ್ ಕ್ವೆಶನ್ ನಂಬರ್ 7 ಅಂದರೆ 2022 ಅಲ್ಲಿ ಇದು ಕೂಡ ಗ್ರೇಸ್ ಕ್ವೆಶನೇ. ಓಕೆ, ಇದರಲ್ಲಿ ಮಿಸ್ಟೇಕ್ ಏನಂದರೆ ಕ್ವೆಶನೇ ಮಿಸ್ಟೇಕ್ ಇದೆ. ಓಕೆ, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 36 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಅಂದರೆ ಕ್ವೆಶನ್ ಮಿಸ್ಟೇಕ್ ಏನಿದೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಇದು ಹೋಲ್ ಸ್ಕ್ವೇರ್ ಆಗಬೇಕಿತ್ತು. ಓಕೆ, ಇದು ಹೋಲ್ ಸ್ಕ್ವೇರ್ ಆಗಬೇಕಿತ್ತು, ಹಂಗಾದ್ರೆ ಈ ಆಪ್ಷನ್ಸ್ ಅನ್ನೋದು ಬರುತ್ತೆ. ಓಕೆ, ಸೊ ನಾವು ಇದನ್ನು ಕರೆಕ್ಷನ್ ಮಾಡಿ ಅದನ್ನೇ ಟ್ರೈ ಮಾಡೋದು. ಅಂದರೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಡಾಟ್ ಬಿ ಬಾರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 36 ಅದು ಕ್ವೆಶನ್. ಸೊ ಈಗ ಅದಕ್ಕೆ ಫಾರ್ಮುಲಾಸ್ ಏನು ಅಪ್ಲೈ ಮಾಡ್ಬೋದು ಅಂದರೆ ಓಕೆ, ಜನರಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು
ಎ ಬಾರ್ ಕ್ರಾಸ್ ಬಿ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಅದೇ ತರ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎ ಬಾರ್ ಡಾಟ್ ಬಿ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್. ಸೊ ಇದ್ರ ಪ್ರಕಾರ ಎ ಬಾರ್ ಕ್ರಾಸ್ ಬಿ ಬಾರ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಸೈನ್ ಥೀಟಾ ಆಗುತ್ತೆ. ಇದು ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ ಆಗುತ್ತೆ. ಇಲ್ಲಿ ನೀವು ಅನ್ಕೋಬಹುದು ಇದು ಕ್ರಾಸ್ ಪ್ರಾಡಕ್ಟ್ ಅಲ್ವಾ ಅಂತ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಇದೆ, ನೋ ಪ್ರಾಬ್ಲಮ್, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಎಲ್ಲ ಸೇಮ್ ಬರುತ್ತೆ. ಓಕೆ, ಅಂದ್ರೆ ಈಗ ಎ ಬಾರ್ ಕ್ರಾಸ್ ಬಿ ಬಾರ್ ಪ್ಲೇಸ್ ಅಲ್ಲಿ ಇದು ಸೈನ್ ಥೀಟಾ, ಎ ಬಾರ್ ಡಾಟ್ ಬಿ ಬಾರ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ ಅಪ್ಲೈ ಮಾಡಬೇಕು. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಸೈನ್ ಥೀಟಾ, ಇದಕ್ಕೆ ಹೋಲ್ ಸ್ಕ್ವೇರ್, ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 36. ಈಗ ಸ್ಕ್ವೇರ್ ಇದು ಅಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 36. ಈಗ ಎರಡರಲ್ಲಿ ಕಾಮನ್ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್, ಎರಡರಲ್ಲಿ ಕಾಮನ್ ತಗೊಂಡಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಅದು 36. ನಮ್ಗೆ ಗೊತ್ತು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ವ್ಯಾಲ್ಯೂ 1. ಈಗ ರಿಮೈನಿಂಗ್ ಇರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್. ಸೊ ಅದರಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಈಸ್ ಈಕ್ವಲ್ ಟು 3 ಅಂತ. ಸೊ ಇದು 3 ಸ್ಕ್ವೇರ್ ಏನಾಗುತ್ತೆ 9 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಈಕ್ವಲ್ ಟು 36. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಈಕ್ವಲ್ ಟು 36/9 ಅಂದ್ರೆ 4. ಸೊ ಫೈನಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2. ಸೊ ಆಪ್ಷನ್ ಡಿ ಇದು ಕರೆಕ್ಟ್ ಆನ್ಸರ್. ಸೊ ಬಟ್ ಅವಾಗ ಇದು ಗ್ರೇಸ್ ಕ್ವೆಶನ್, ಯಾಕಂದ್ರೆ ಅಲ್ಲಿ ಸ್ಕ್ವೇರ್ ಅನ್ನೋದು ಮಿಸ್ಟೇಕ್ ಆಯಿತು. ಓಕೆ, ಸೊ ಫಾರ್ಮುಲಾಸ್ ಇದು, ಈ ಫಾರ್ಮುಲಾಸ್ ಪ್ರಕಾರ ನಾವು ಸಿಂಪ್ಲಿಫೈ ಮಾಡ್ತೀವಿ. ಬಟ್ ಇದೇ ಥರ ಕ್ವೆಶನ್ 2023 ಕೊಟ್ಟಿದ್ದಾರೆ, ನೋಡೋಣ ಹೇಗೆ ಸಾಲ್ವ್ ಮಾಡಬೇಕಂತ. ನೆಕ್ಸ್ಟ್ ಕ್ವೆಶನ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮೈನಸ್ ಬಿ ಬಾರ್. ದೆನ್ ಇನ್ ಕೇಸ್ ಈ ಮ್ಯಾಗ್ನಿಟ್ಯೂಡ್ಸ್ ಈಕ್ವಲ್ ಆಗಿದ್ರೆ ಆ ವೆಕ್ಟರ್ಸ್ ಏನಾಗುತ್ತೆ, ಕೋಇನ್ಸಿಡೆಂಟಾ, ಪರ್ಪೆಂಡಿಕ್ಯುಲರಾ, ಆಂಗಲ್ 60 ಡಿಗ್ರೀಸಾ, ಪ್ಯಾರಲಲ್ ಅಂತ. ಓಕೆ, ಸೊ ಅವ್ರು ಕೊಟ್ಟಿರೋ ಕಂಡೀಷನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಪ್ಲಸ್ ಬಿ ಬಾರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮೈನಸ್ ಬಿ ಬಾರ್. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಓಕೆ, ಮ್ಯಾಗ್ನಿಟ್ಯೂಡ್ ಲೈಕ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಇದು ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಪ್ಲಸ್ 2a ಬಾರ್ ಡಾಟ್ ಬಿ ಬಾರ್. ಸೊ ಅದೇ ತರ ಇದು ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಪ್ಲಸ್ ಇದು ಮೈನಸ್ 2a ಬಾರ್ ಡಾಟ್ ಬಿ ಬಾರ್. ಈಗ ಬೋತ್ ಸೈಡ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದು ಕ್ಯಾನ್ಸಲ್, ರಿಮೈನಿಂಗ್ 2a ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು ಮೈನಸ್ 2a ಬಾರ್ ಡಾಟ್ ಬಿ ಬಾರ್. ಇದು ಕೂಡ ಎಕಡೆ ಬಂದ್ರೆ 2a ಪ್ಲಸ್ 2a, ಇದು 4a ಬಾರ್ ಡಾಟ್ ಬಿ ಬಾರ್ ಈಕ್ವಲ್ ಟು 0. 4 ಎಕಡೆ ಕಲಿಸಿದ್ರೆ ಎ ಬಾರ್ ಡಾಟ್ ಬಿ ಬಾರ್ ಈಕ್ವಲ್ ಟು 0. ಸೊ ಡಾಟ್ ಪ್ರಾಡಕ್ಟ್ 0 ಅಂದ್ರೆ ಏನು, ಎ ಬಾರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ಬಾರ್ ಅಂತ ಮೀನಿಂಗ್. ಓಕೆ, ನೋಡಿ ಸಿಂಪಲ್ ಕ್ವೆಶನ್ಸ್ ಇವು. ದಿ ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ಇನ್ ದಿ ಡೈರೆಕ್ಷನ್ ಆಫ್ ದಿ ವೆಕ್ಟಾರ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಈಗ ಅದು ಹೇಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಡೈರೆಕ್ಷನ್ ಆಫ್ ದಿ ವೆಕ್ಟಾರ್ ಎ ಬಾರ್ ಏನಾಗುತ್ತೆ ಅಂದ್ರೆ ಎ ಕ್ಯಾಪ್. ಅದೇ ತರ ಡೈರೆಕ್ಷನ್ ಆಫ್ ದಿ ವೆಕ್ಟಾರ್ ಬಿ ಬಾರ್ ಅಂದ್ರೆ ಬಿ ಕ್ಯಾಪ್. ಸೊ ಫಸ್ಟ್ ನಾವು ಈಗ ಎ ಕ್ಯಾಪ್ ನ ಫೈಂಡ್ ಔಟ್ ಮಾಡಿದ್ರೆ ಅದರಲ್ಲಿ ಕಾಂಪೊನೆಂಟ್ ಆಫ್ ಐ ಕ್ಯಾಪ್ ಏನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಎ ಕ್ಯಾಪ್ ಅಂದ್ರೆ ಎ ಕ್ಯಾಪ್ ಈಸ್ ಈಕ್ವಲ್ ಟು ಎ ಬಾರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಅಂದ್ರೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 1 ಪ್ಲಸ್ 4. ಸೊ ಏನ್ ಬರುತ್ತೆ, ಇದು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ರೂಟ್ 6. ಸೆಪರೇಟ್ ಮಾಡಿದ್ರೆ 1 ಬೈ ರೂಟ್ 6 ಐ ಕ್ಯಾಪ್ ಪ್ಲಸ್ 1 ಬೈ ರೂಟ್ 6 ಜೆ ಕ್ಯಾಪ್ ಪ್ಲಸ್ 2 ಬೈ ರೂಟ್ 6 ಕೆ ಕ್ಯಾಪ್. ಓಕೆ, ಇದು ಎ ಕ್ಯಾಪ್. ಸೊ ಇದರಲ್ಲಿ ಐ ಕ್ಯಾಪ್, ಈಗ ಇದರಲ್ಲಿ ಐ ಕ್ಯಾಪ್ ಕಾಂಪೊನೆಂಟ್ ಅಂದ್ರೆ 1 ಬೈ ರೂಟ್ 6, ಅದೇ ಜೆ ಕ್ಯಾಪ್ ಕೇಳಿದ್ರೆ 1 ಬೈ ರೂಟ್ 6, ಕೆ ಕ್ಯಾಪ್ ಕೇಳಿದ್ರೆ 2 ಬೈ ರೂಟ್ 6. ಈಗ ಅವ್ರು ಕೇಳಿದ್ದು ಐ ಕ್ಯಾಪ್ ಕಾಂಪೊನೆಂಟ್ ಏನು 1 ಬೈ ರೂಟ್ 6, ಬಟ್ ಆಪ್ಷನಲ್ ಇದೇನಾ ಇಲ್ಲ. ಸೊ ಬಟ್ ನಾವೇನ್ ಮಾಡ್ಬೋದು, ಇದಕ್ಕೆ ರ್ಯಾಷನಲೈಸ್ ಮಾಡಿದ್ರೆ ರೂಟ್ 6 ಬೈ ರೂಟ್ 6 ಮಾಡಿದ್ರೆ ನ್ಯೂಮರೇಟರ್ ರೂಟ್ 6 ಡಿವೈಡೆಡ್ ಬೈ ರೂಟ್ 6 ಇಂಟು ರೂಟ್ 6 ಆಪ್ಷನ್ ಸಿ. ಓಕೆ, ಸೊ ಇಲ್ಲಿ ಫಾರ್ಮುಲಾ ಏನಂದ್ರೆ ಡೈರೆಕ್ಷನ್ ಆಫ್ ದಿ ವೆಕ್ಟಾರ್ ಎ ಬಾರ್ ಅಂದ್ರೆ ಎ ಕ್ಯಾಪ್ ತರ, ಬಿ ಬಾರ್ ಅಂದ್ರೆ ಬಿ ಕ್ಯಾಪ್, ಅದು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್
a bar plus 2b bar plus 3c bar equal to 0. Okay, and a bar cross b bar plus b bar cross c bar plus c bar cross a bar equal to lambda into b bar cross c bar. Then value of lambda ಅಂದ್ರೆ lambda value find out ಮಾಡಬೇಕು. ಅಂದ್ರೆ ರೈಟ್ ಸೈಡ್ ಏನಿದೆ lambda into b bar cross c bar ತರ ಇದೆ. ಅಂದ್ರೆ ಲೆಫ್ಟ್ ಸೈಡ್ ಕೂಡ ಸಮಥಿಂಗ್ ಸಮ್ ಕಾನ್ಸ್ಟೆಂಟ್ ಇಂಟು b bar cross c bar ತರ ಕನ್ವರ್ಟ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಲ್ಯಾಂಬ್ಡಾ ವ್ಯಾಲ್ಯೂನ ನಾವು ಈಕ್ವೇಟ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಈಗ ಅದು ಕೂಡ ಹೇಗೆ ಅಂದರೆ ಅವ್ರು ಕೊಟ್ಟಿರೋ ಕಂಡೀಷನ್ನ ನಾವು ಯೂಸ್ ಮಾಡ್ಕೋಬೇಕು. ಈಗ ರೈಟ್ ಸೈಡಲ್ಲಿ ಎ ಬಾರ್ ಇಲ್ಲ, ಬರೀ ಬಿ ಅಂಡ್ ಸಿ ವೆಕ್ಟರ್ಸ್ ಅಲ್ಲಿ ಇದೆ. ಸೊ ಎ ಬಾರ್ನ ಬಿ ಅಂಡ್ ಸಿ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಎ ಬಾರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಈ ಪ್ಲಸ್ 2b ಪ್ಲಸ್ 3c ಆ ಕಡೆ ಹೋಗಿದ್ರೆ ಮೈನಸ್ 2b ಬಾರ್ ಮೈನಸ್ 3c ಬಾರ್ ಆಗುತ್ತೆ. ಸೊ ಈ ಎ ಬಾರ್ನ ಇದರಲ್ಲಿ ರಿಪ್ಲೇಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಎ ಬಾರ್ ಕ್ರಾಸ್ ಬಿ ಬಾರ್ ಅಲ್ಲಿ minus 2b bar minus 3c bar cross b bar, ಇದು ಫಸ್ಟ್ ಒನ್. ಓಕೆ, ನೆಕ್ಸ್ಟ್ ಪ್ಲಸ್ b bar cross c bar. ಓಕೆ, ಅದು ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ c bar cross a bar ಇದೆಲ್ಲ a bar ಪ್ಲೇಸ್ ಅಲ್ಲಿ ಮತ್ತೆ ಇದು minus 2b bar minus 3c bar ಈಕ್ವಲ್ ಟು ಲ್ಯಾಂಬ್ಡಾ ಇಂಟು b bar cross c bar. ನಿಮಗೆ ಮುಂಚೆ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ, a bar ಡಾಟ್ a bar ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ a bar ಸ್ಕ್ವೇರ್ ಬರುತ್ತೆ. ಅದೇ a bar cross a bar ಅಂದ್ರೆ 0. ಅದೇ ತರ ಬಿ ಬಾರ್ ಕ್ರಾಸ್ ಬಿ ಬಾರ್ 0, ಸಿ ಬಾರ್ ಕ್ರಾಸ್ ಸಿ ಬಾರ್ 0. ಓಕೆ, ಸೊ ಇವಾಗ ಇದು ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಮೈನಸ್ 2b ಕ್ರಾಸ್ ಬಿ, ಬಿ ಬಾರ್ ಕ್ರಾಸ್ ಬಿ ಬಾರ್ ಅದು 0 ಆಗುತ್ತೆ. ನೆಕ್ಸ್ಟ್ ಇದು ಮೈನಸ್ 3c ಬಾರ್ ಕ್ರಾಸ್ ಬಿ ಬಾರ್ ಆಗುತ್ತೆ. ಓಕೆ, ಪ್ಲಸ್ ಇದು ಬಿ ಬಾರ್ ಕ್ರಾಸ್ ಸಿ ಬಾರ್ ಆಸ್ ಇಟ್ ಈಸ್. ಓಕೆ, ಈಗ ಪ್ಲಸ್ ಸಿ ಬಾರ್ ಕ್ರಾಸ್ 2b ಅಂದ್ರೆ ಮೈನಸ್ 2c ಬಾರ್ ಕ್ರಾಸ್ ಸಿ ಬಾರ್ ಕ್ರಾಸ್ ಬಿ ಬಾರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಬಾರ್ ಕ್ರಾಸ್ ಸಿ ಬಾರ್ ಅಂದ್ರೆ 0 ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಬಾರ್ ಕ್ರಾಸ್ ಸಿ ಬಾರ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೆಪ್ ನೋಡಿ. ಬಿ ಬಾರ್ ಕ್ರಾಸ್ ಬಿ ಬಾರ್ ಮಾಡಿದಾಗ 0, ನೆಕ್ಸ್ಟ್ ಮೈನಸ್ 3c ಬಾರ್ ಕ್ರಾಸ್ ಬಿ ಬಾರ್ ಪ್ಲಸ್ ಇದು ಆಸ್ ಇಟ್ ಈಸ್ ಬಿ ಬಾರ್ ಕ್ರಾಸ್ ಸಿ ಬಾರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು ಸಿ ಬಾರ್ ಕ್ರಾಸ್ ಬಿ ಬಾರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಬಾರ್ ಕ್ರಾಸ್ ಸಿ ಬಾರ್ 0 ಆಗುತ್ತೆ. ಓಕೆ, ಸೊ ಇದು ಮೈನಸ್ ಸಿ ಬಾರ್ ಕ್ರಾಸ್ ಬಿ ಬಾರ್ ಇದೆ, ಬಟ್ ನಾವು ಬಿ ಬಾರ್ ಕ್ರಾಸ್ ಸಿ ಬಾರ್ ಕನ್ವರ್ಟ್ ಮಾಡಿದ್ರೆ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಚೇಂಜ್ ಆಗುತ್ತೆ. ಓಕೆ, ಸೊ ಮೈನಸ್ ಮೈನಸ್ ಪ್ಲಸ್ 3b ಬಾರ್ ಕ್ರಾಸ್ ಸಿ ಬಾರ್ ಒಂದು ಪ್ಲಸ್ ಬಿ ಬಾರ್ ಕ್ರಾಸ್ ಸಿ ಬಾರ್ ಈಕ್ವಲ್ ಟು ಎಷ್ಟಾಗುತ್ತೆ, ಸಾರಿ ಇದು ರಿವರ್ಸ್ ಮಾಡಿದ್ರೆ ಪ್ಲಸ್ 3, ಇದು ಆಲ್ವೇಸ್ ಪ್ಲಸ್. ಇದು ಇನ್ನೊಂದು ಮೈನಸ್ 2c ಬಾರ್ ಕ್ರಾಸ್ ಸಿ ಬಿ ಬಾರ್ ಇದೆಯಲ್ಲ, ಅದನ್ನ ರಿವರ್ಸ್ ಮಾಡಿದ್ರೆ ಪ್ಲಸ್ 2b ಬಾರ್ ಕ್ರಾಸ್ ಸಿ ಬಾರ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಬಾರ್ ಕ್ರಾಸ್ ಸಿ ಬಾರ್. ಓಕೆ, ಈಗ 3 ಪ್ಲಸ್ 1 4, 4 ಪ್ಲಸ್ 2 6 ಬಿ ಬಾರ್ ಕ್ರಾಸ್ ಸಿ ಬಾರ್ ಇದಾವೆ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ ಬಾರ್ ಕ್ರಾಸ್ ಸಿ ಬಾರ್. ದೆನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6. ಓಕೆ, ಅಂದರೆ ನಮಗೆ RHS ಅಲ್ಲಿ ಬಿ ಬಾರ್ ಕ್ರಾಸ್ ಸಿ ಬಾರ್ ಅಷ್ಟೇ ಇದೆ, ಎ ಬಾರ್ ಇಲ್ಲ. ಸೊ ಅದಕ್ಕೆ ಎ ಬಾರ್ನ ಯಾವ ಥರ ಯೂಸ್ ಮಾಡ್ಕೋಬೇಕು, ಮೈನಸ್ 2b ಮೈನಸ್ 3c ಥರ ಯೂಸ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಅದೇ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬಾರ್ ಕ್ರಾಸ್ ಬಿ ಬಾರ್ ಥರ ಇದ್ದರೆ ಸಿ ಬಾರ್ನ ಯೂಸ್ ಮಾಡ್ಕೋಬೇಕು. ಅದೇ ಎ ಬಾರ್ ಕ್ರಾಸ್ ಸಿ ಬಾರ್ ಥರ ಇದ್ದರೆ ಬಿ ಬಾರ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಇದು ಲಾಸ್ಟ್ ಇಯರ್ ಕ್ವಶನ್. ಲಾಸ್ಟ್ ಇಯರ್ ಇನ್ನೊಂದು ಕ್ವಶನ್ ಇದೆ, ಇದು ಅದೇ ಲಾಸ್ಟ್ ಟೈಮ್ ಇದು ಪ್ರಿಂಟಿಂಗ್ ಮಿಸ್ಟೇಕ್ ಗ್ರೇಸ್ ಕೊಟ್ಟಿದ್ರಲ್ಲ, ಈ ಸಲ ಇದು ಕರೆಕ್ಟ್ ಕೊಟ್ಟಿದ್ದಾರೆ, ಬಟ್ ಇದ್ರ ವ್ಯಾಲ್ಯೂ ಚೇಂಜ್ ಮಾಡಿದ್ದಾರೆ. ಅದರಲ್ಲಿ 36 ಕೊಟ್ಟಿದ್ದಾರೆ, ಇದು ಮಾತ್ರ ಇದು 144, ಇದ್ರ ವ್ಯಾಲ್ಯೂ ಕೂಡ ಚೇಂಜ್ ಮಾಡಿದ್ದಾರೆ. ನೋಡಿ, ಇದು ಫಾರ್ಮುಲಾಸ್ ಹೇಳಿದ್ನಲ್ಲ, ಎ ಬಾರ್ ಕ್ರಾಸ್ ಬಿ ಬಾರ್ ಇದ್ರೆ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಸೈನ್ ಥೀಟಾ. ಅದೇ ಎ ಬಾರ್ ಡಾಟ್ ಬಿ ಬಾರ್ ಇದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ. ಸೊ ಎರಡು ಫಾರ್ಮುಲಾಸ್ನ ಈ ಕಡೆ ರಿಪ್ಲೇಸ್ ಮಾಡಿದ್ರೆ ಫಸ್ಟ್ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಾರ್ ಡಾಟ್ ಬಿ ಬಾರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಇಂಟು ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 144. ಈಗ ಹೋಲ್ ಸ್ಕ್ವೇರ್ ಅಂದ್ರೆ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 144. ಸೊ ಈಗ ಎರಡರಲ್ಲಿ ಕಾಮನ್ ಏನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಕಾಮನ್. ಸೊ ರಿಮೈನಿಂಗ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 144. ಸೊ ಇದ್ರ ವ್ಯಾಲ್ಯೂ 1. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಈಕ್ವಲ್ ಟು 144. ಈಗ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಾರ್ 4 ಕೊಟ್ಟಿದ್ರಲ್ಲ, ಸೊ ಅದಕ್ಕೆ 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4 ಸ್ಕ್ವೇರ್ 16 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಈಕ್ವಲ್ ಟು 144. ಇಷ್ಟೊತ್ತು ನಿಮಗೆ ಆನ್ಸರ್ ಗೊತ್ತಿರಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಸ್ಕ್ವೇರ್ ಅಂದ್ರೆ 144 ಬೈ
16, 144/16 ಅಂದರೆ 9. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಾರ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 9 ಅಂದರೆ ಆನ್ಸರ್ ಈಸ್ 3. ಇದು ಆಪ್ಷನ್ ಡಿ. ಓಕೆ ಗೈಸ್, 2021 ಇಂದ 23 ತನಕ ನೀವು ಕ್ವಶನ್ಸ್ ನೋಡಿದ್ರು, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ ಈ ಆಬ್ಜೆಕ್ಟಿವ್ ಸ್ಕೇಲಕ್ಕೆ. ಸೊ ಅದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಆ ಕ್ವಶನ್ಸ್ನ ನೀವು ಸಮ್ ಮಾಡೆಲ್ ಪೇಪರ್ಸ್ ಆಗಲಿ, ಆಬ್ಜೆಕ್ಟಿವ್ ಬುಕ್ಸ್ ಏನಾದರೂ ಇರುತ್ತೆ, ಅದು ಲೈಕ್ MTG ಬುಕ್ ಇದೆ, MTG ಅಲ್ಲಿ ವೆರ್ಷನ್ ಅದು ಚೆನ್ನಾಗಿದೆ, MTG ಆಬ್ಜೆಕ್ಟಿವ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಈ ಬುಕ್ನ ನೀವು ರೆಫರ್ ಮಾಡ್ಬೋದು ಈಗ ಈ ಶಾರ್ಟ್ ಟರ್ಮಲ್ಲಿ. ಯಾಕಂದರೆ ಕ್ಲಾಸ್ ಲೈಕ್ ಫಸ್ಟ್ PUC ಸೆಕೆಂಡ್ PUC ಎಲ್ಲ ಚಾಪ್ಟರ್ಸು ಕೂಡ ಅಂದರೆ ಸಮ್ ಮಾಡೆಲ್ ಕ್ವಶನ್ಸ್ ಕಾನ್ಸೆಪ್ಟ್ ವೈಸ್ ಇದ್ದಾವೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇದ್ದಾವೆ. ಓಕೆ, ಸೊ ಈ ಬುಕ್ನ ನೀವು ಪ್ರಿಫರ್ ಮಾಡಿದ್ರೆ ಸ್ವಲ್ಪ ಶಾರ್ಟ್ ಟರ್ಮಲ್ಲಿ ನಿಮಗೆ ಪ್ರಿಪೇರ್ ಆಗೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ನಮ್ಮ ಕಡೆಯಿಂದ ನಿಮಗೆ ಬುಕ್ಸ್ ಸಜೆಸ್ಟ್ ಮಾಡಬೇಕಂದ್ರೆ ಈ ಬುಕ್ನ ಸಜೆಸ್ಟ್ ಮಾಡ್ತೀನಿ. ಸೊ ಒಂದೇ ಸಿಂಗಲ್ ಬುಕ್ ಇರುತ್ತೆ, ಸೊ ನೀವು ಪರ್ಚೇಸ್ ಮಾಡ್ಕೊಂಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. Thank you for watching guys. Thank you. Have a nice day.